ಅದು ಇದು ಮಾತು ಮಾತು ಗೊತ್ತಾಗ್ತಿಲ್ಲ. ಆಮೇಲೆ ಸ್ವಲ್ಪ ಪಾಪ ಪೇನಿಂದ ನೋವು ಸ್ಟಾರ್ಟ್ ಆಗೋದು. ನೋವಾಗ್ತಿದ್ಯಾ ಅಪ್ಪು. ನಂತರ ಯೂಶುವಲಿ ನಾನು ಜಂಡು ಬಾಮ್ ಕ್ಯಾರಿ ಮಾಡ್ತೀನಿ. ನೋವು ಕಣೆ ಸ್ವಲ್ಪ ಎತ್ತಕ್ಕೆ ಆಗಲ್ಲ ಅಂದಿದ್ರು. ನಾನು ಮಸಾಜ್ ಮಾಡ್ಲಾ? ಅದನ್ನ ತಗೊಂಡು ಮಾಡ್ಬೋದಾ ಅಂತ ನಾನು ತ್ರಯಂಬಕಂ ಹೇಳ್ಕೊಂಡು ಅವ್ರಿಗೆ ಮಸಾಜ್ ಮಾಡ್ತಿದ್ದೆ. ಚೆನ್ನಾಗಿ ಅನ್ಸುತ್ತೆ ಕಣಿಮ್ಮ ಅಂತಿದ್ರು ಅವರು. ನನಗೆ ಸರ್ ನೋವು ಪಾಪ. ನೀನು ನನಗೆ ಸೇವೆ ಮಾಡ್ತಿದ್ಯಾ ಅಂತೆಲ್ಲ ಅಂದ್ಬಿಟ್ಟು, ಸರ್ ಅಪ್ಪು ಸೇವೆ ಏನಿಲ್ಲ, ನಿಮ್ಮ ನೋವು ಅಷ್ಟೇ, ನಮ್ಗೆ ತೊಗೊಳಕ್ಕಾಗಲ್ಲ ಆ ನೋವು, ಅಟ್ಲೀಸ್ಟ್ ನನ್ನಿಂದ ಏನಾದರೂ ಆದರೆ ನಾನು ಮಾಡ್ತೀನಿ. ಹಾಸ್ಪಿಟ್ಲಲ್ಲೂ ಮಾಡಿದ್ದೀವಿ. ಅವ್ರಿಗೆ ಥ್ಯಾಂಕ್ಸ್ ಕಣೆ, ನನಗೆ ಇದಿರಲ್ಲ ಇಷ್ಟು ಫ್ರೆಂಡ್ಸ್ ನಾನು ಹೇಳ್ಕೊಡೋಷ್ಟು. ನಿಂಗೆ ತುಂಬ ಜನ ಇದ್ದಾರೆ. ನೀವು ಒಂದು ಕಾಲ್ ಸಾಕು ಅಥವಾ ಒಂದು ಇದು ಸಾಕು, ತುಂಬ ಜನ ಬರ್ತಾರೆ ನಿಮಗೆ. ಅದರಲ್ಲೊಬ್ಬರು ಮೇಘಾ ಬೇರೆ, ಛಾಯಾ ಅವ್ರ ಮಗಳು, ಅವಳು ತುಂಬ ಕೌನ್ಸಿಲಿಂಗ್ ಕೊಡ್ತಿದ್ರು. ಆ್ಯಕ್ಚುಲಿ ಸರ್ ಮೇಘಾ MSc ಮಾಡಿ ಕೌನ್ಸಿಲಿಂಗ್ ಮಾಡೋದಕ್ಕೆ ಕಾರಣನೇ ಅಪರ್ಣ ಅವರು.